ಹಾಯ್ ಎವ್ರಿವನ್. ಆ ಗಾಡಿ ನಿಮಗೆ ಒಂದು 8 ಡೇಸ್ ಮುಂಚೆ ನಿಮಗೆ ಗಾಡಿ ವಿಡಿಯೋ ಶೋರೂಮಿಂದ ಮಾಡಿರೋದು ಬರ್ತೀನಿ ಈ ವಿಡಿಯೋ. ನೀವು ಈ ಗಾಡಿ ಕಂಪ್ಲೀಟ್ ಆಗಿದೆ, ಬಟ್ ಇದು ಗಾಡಿ ನೀವು ಪೂರ್ತಿ ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗೋದು ನಾವು ಏನೇನು ಇದನ್ನು ಫಿಟ್ ಮಾಡಿದ್ದೀನಿ, ನಿಮ್ಮ ಗಾಡಿಗೆ ಏನೇನು ನೆಸೆಸಿಟಿ ಇದೆ, ಬಟ್ ನಿಮ್ಗೆ ಏನು ಮಾಡಬೇಕು. ಬಟ್ ಒಂದು ಗಾಡಿದು ಫುಲ್ ಲಕ್ಸುರಿ ಲುಕ್ ಥರ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಬಂದ್ಬಿಟ್ಟು ಜಿ ಮಾಡಲ್ ನಿಮಗೆ ತೋರಿಸಿದೆ ವಿಡಿಯೋನಲ್ಲಿ, ಶೋರೂಮಿಂದ ಇರ್ತಾ ಇರೋದು ಗಾಡಿ ಇವಾಗ ಫಿಟ್ ಆಗಿದೆ ಅಂತ. ಸೊ ಬೇಗ ವಿಡಿಯೋ ಲಾಂಗ್ ಆಗುತ್ತೆ, ಬೇಗ ತೋರಿಸ್ಬಿಡ್ತೀನಿ. ನೋಡ್ಬೋದು ನೀವು ಏನೇನು ನಾವು ಫಿಟ್ ಮಾಡಿದ್ದೀನಿ, ನಿಮ್ಮ ಗಾಡಿಗೆ ನೀವು ಏನೇನು ಫಿಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಫ್ರಂಟಿಂದ ನಿಮಗೆ ಹೆಡ್ಲೈಟ್ ಪೂರ್ತಿ ನಿಮಗೆ ಚೇಂಜ್ ಆಗಿದೆ. ಹೆಡ್ಲೈಟ್ ಪೂರ್ತಿ ನಿಮಗೆ ಚೇಂಜ್ ಆಗಿದೆ. ಸೊ ಇದು ಆನ್ ಮಾಡಿದ್ರು ನಿಮಗೆ ವ್ಯೂ ಹೆಂಗೆ ಬರ್ತದೆ ಅದು ತೋರಿಸ್ಕೊಡ್ತೀನಿ. ಪ್ಲಸ್ ಫಾಗ್ಲೈಟು ಪ್ರೊಜೆಕ್ಟರ್ನಲ್ಲಿ ಆಗಿದೆ. ಇದು ನೋಡ್ಬೋದು, ಸ್ಕ್ಯಾನರ್ನಲ್ಲಿ ನಿಮಗೆ ಇದು ಆಗುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ ಹೆಡ್ಲೈಟ್ ಟೈಪಿಂಗ್ ನೀವು 1 2 3 ಇದು ಬರ್ತದೆ. 1 2 3 ಅಲ್ಲಿ ಒಂದು ಲುಕ್ಕೇ ನಿಮಗೆ ಬೇರೆ ಥರ ಇದೆ. ಹೈಬಿಂಗ್ ಹೋಗಿ ಎರಡನ್ನೂ ಕೆಲಸ ಮಾಡ್ತಾರೆ. ಪ್ಲಸ್ ಫಾಗ್ಲೈಟು ನೀವು ಇದಕ್ಕೆ ಅಪ್ಗ್ರೇಡ್ ಮಾಡಿದ್ದೀನಿ. ಫ್ರಂಟ್ ಇಮೇಜು ಇಷ್ಟೊಂದು ಆಗಿದೆ. ಸೊ ಇಲ್ಲಿ ಒಂದು ನೆಕ್ಸ್ಟ್ ಬಂದರೆ ಇಲ್ಲಿ ನಿಮಗೆ ಔಟ್ಸೈಡು ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ಬೋದು, ಇದು ತೆಗಿಬಿಟ್ಟು ನಾವು ಮ್ಯಾಟ್ರಿಕ್ಸ್ ಇಂಡಿಕೇಟರ್ ಇದಕ್ಕೆ ಹಾಕಿದ್ದೀನಿ. ಇಂಡಿಕೇಟರ್ ಪ್ಲಸ್ ನಿಮಗೆ DRL ಆಗುತ್ತೆ. ಲೆಫ್ಟ್ ಇಂಡಿಕೇಟರ್ ಹಾಕಿದ ತಕ್ಷಣ ನಿಮಗೆ ಮ್ಯಾಟ್ರಿಕ್ಸ್ನಲ್ಲಿ ಹೋಗುತ್ತೆ. ಪ್ಲಸ್ ಇಲ್ಲಿನೂ ನಿಮಗೆ ಸೇಮ್ ಇದೇ ಥರ ಕಾಂಬಿನೇಷನ್ ನೀವು ಇಲ್ಲಿ ನೋಡ್ಬೋದು. ಈ ಥರ ಮಾಡಿದ್ದೀನಿ. ಈಗ ಹಿಂಗಡೆ ಬಂದರೆ ನೀವು ಹಿಂಗಡೆ ಫಸ್ಟ್ ಔಟ್ಸೈಡ್ ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ಬೋದು, ಔಟ್ಸೈಡಲ್ಲಿ ಮ್ಯಾಟ್ರಿಕ್ಸ್ ಡಿಸೈನಲ್ಲಿ ನಿಮಗೆ ಪಾರ್ಕಿಂಗ್ ಆನ್ ಮಾಡಿದ ತಕ್ಷಣ ನೀವು ಈ ಥರ ನಿಮಗೆ ಮ್ಯಾಟ್ರಿಕ್ಸ್ನಲ್ಲಿ ಆನ್ ಆಗುತ್ತೆ. ಫ್ರಂಟ್ ಒಂದು, ಬ್ಯಾಕ್ ಒಂದು, ಬೇರೆ ಥರ ಲಿಸ್ಟೇ ನಿಮಗೆ ಬೇರೆ ಥರ ಇದೆ. ಇಂಡಿಕೇಟರ್ ನಿಮಗೆ ಲೆಫ್ಟ್ ಆದರೆ ಲೆಫ್ಟು, ರೈಟ್ ಆದರೆ ರೈಟು. ಇದರಲ್ಲಿ ನಿಮಗೆ ಮ್ಯಾಟ್ರಿಕ್ಸ್ನಲ್ಲಿದೆ. ಮುಖ್ಯ ನಿಮಗೆ ಒಂದು ಬೇರೆ ಥರ ಕಾಯಿಸಿ ಇದು ಒಂದಾಗಿದೆ. ಸೊ ಔಟ್ಸೈಡ್ನಲ್ಲಿ ನಿಮಗೆ ಫ್ರಂಟ್ ಹೆಡ್ಲೈಟ್ ಆಗಿದೆ, ಫಾಗ್ಲೈಟ್ ಆಗಿದೆ. ಹಿಂದ್ಗಡೆ ನಿಮಗೆ ಕ್ಯಾನೆಟಿಕ್ ಎಲ್ಲ ಆಗಿದೆ. ವಿಂಡೋದಲ್ಲಿ ನಿಮಗೆ DRL ಆಗಿದೆ. ಡೋರ್ ವೈಸರ್, ವಿಂಡೋ ಗಾರ್ನಿಶು, ಇದು ನಿಮಗೆ ಸಿಸ್ಟಪ್ಪು ಅದೆಲ್ಲ ಆಗಿದೆ. ಪ್ಲಸ್ ನಿಮಗೆ ಸಾಫ್ಟ್ ಡೋರ್ ಕ್ಲೋಸಿಂಗ್ ನಮ್ಮ ಹತ್ರ ನಿಮಗೆ ಇನೋವಾ ಕ್ರಿಸ್ಟಾ, ಕ್ರಾಸ್ ಈ 3 ಗಾಡಿಗೆ ಸದ್ಯಕ್ಕೆ ನಾವು ಮಾಡ್ತಾ ಇರೋದು. ಬೇರೆ ಗಾಡಿಗೆ ಇನ್ನೂ ನಾವು ಮಾಡ್ತಾ ಇಲ್ಲ. ಆದರೆ ನೆಕ್ಸ್ಟ್ ರೆಕಮೆಂಡ್ ಮಾಡ್ತೀವಿ. ಇದು ನೋಡ್ಬೋದು, ಇಲ್ಲಿಂದ ಬಂದರೆ ನೀವು ಡೋರ್ ಇವಾಗ ಕ್ಲೋಸ್ ಇದೆ. ಇಲ್ಲಿಂದ ಇವಾಗ ಡೋರ್ ಮಾಮೂಲಿ ನೀವು ಕ್ಲೋಸ್ ಮಾಡ್ಬೋದು. ಇಲ್ಲಿ ಇಟ್ಟ ತಕ್ಷಣ ನಿಮಗೆ ಇದು ಕ್ಲೋಸ್ ಆಗುತ್ತೆ. ನೋಡ್ಬೋದು, ಸಾಫ್ಟ್ ಡೋರ್ ಕ್ಲೋಸ್ ಆಗಿದೆ. ಇಲ್ಲಿ ನಿಮಗೆ ನೋಡ್ಬೋದು, ಈಗ ಅಲ್ಲಿ ಇಟ್ಟ ತಕ್ಷಣ ನಿಮಗೆ ಸಾಫ್ಟ್ ಡೋರ್ ಕ್ಲೋಸ್ ಆಗಿದೆ. ಈ ಥರ ನಿಮಗೆ ಕೆಲಸ ನಮ್ಮ IR ಕಾರ್ಡ್ ಅಂದರೆ ನಮ್ಮ ಅಂಗಡಿ ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ಸೈಡ್ ಬಂದರೆ ಆಡಿಯೋ ಐಟಮ್ನಲ್ಲಿ ನಾವು ಇನ್ಸೈಡ್, ಔಟ್ಸೈಡ್ ಪ್ಲಸ್ ಫ್ಲೋರಿಂಗ್, ಪೂರ್ತಿ ಫ್ಲೋರಿಂಗ್ಗೆ ಡ್ಯಾಂಪಿಂಗ್ ಆಗಿದೆ. ಈಗ ಫಿಟ್ ಮಾಡಿದ್ರು ನೀವು ಇದು ಓಪನ್ ಮಾಡಿ ನಿಮಗೆ ತೋರಿಸೋಣ ಅಂತ ಮಾಡಿರೋದು. ಇದಕ್ಕೆ ವೈರಿಂಗು ಬರೋಲ್ಲ. ವೈರಿಂಗ್ ನಾವು ಸಪ್ರೇಟ್ ಹಾಕ್ಕೊಂಡು ಆಮೇಲೆ ಇದಕ್ಕೆಲ್ಲ ಫಿಟ್ ಮಾಡಿದ್ವಿ. ಡೋರ್ ಪ್ಯಾಡ್ ಫಿಟ್ ಆದ ತಕ್ಷಣ ನಿಮಗೆ ಹಿಂದ್ಗಡೆ ಡೋರ್ ಪ್ಯಾಡು ಈ ಥರ ನಿಮಗೆ ಲುಕ್ ಬರ್ತದೆ. ಸೊ ಆಮೇಲೆ ಫಿಟ್ಟಿಂಗು ನೋಡ್ಬೋದು ನೀವು. ಗೋರಿ ಫಿಟ್ಮೆಂಟ್ ಥರ ಇದು ಫಿಟ್ ಆಗಿರೋದು. ಇದಕ್ಕೆ ಫಿಟ್ ಮಾಡೋಕ್ಕೆ ಕಪ್ಲರು, ಸಾಕೆಟ್ಟು ಏನೇನು ಬರ್ತದೆ ಅದು. ಇದು ಬಂದ್ಬಿಟ್ಟು ನಿಮಗೆ 4 ಡೋರು ಪ್ಲಸ್ ಬಂದ್ಬಿಟ್ಟು ಒಂದು ಡ್ಯಾಶ್ಬೋರ್ಡ್ ಪೀಸು. ಕೆಳಗಡೆ ನಿಮಗೆ ಫುಟ್ ಲೈಟ್ ಹತ್ರ ಬರ್ತದಲ್ಲ ಅದು ಒಂದು ಬರ್ತದೆ. ಸೊ ಆಮೇಲೆ ಲೈಟ್ ಒಂದು ಫಿಟ್ ಆಗಿದೆ. ಸೊ ಇಲ್ಲಿ ಬಂದರೆ ನಿಮಗೆ ಸೀಟ್ ಇದರಲ್ಲೇನು ನಾವು ಟ್ರೇ ಫಿಟ್ ಮಾಡಿದ್ದೀನಿ. ಪ್ಲಸ್ ಸೀಟ್ ಬರೋದು ಮಾಡಿದ್ದೀನಿ. ಟ್ರೇ ಬಂದುಬಿಟ್ಟು ಇದು ಆಟೋಮೆಟಿಕ್ ಟ್ರೇ ಫಿಟ್ ಮಾಡಿರೋದು. ಸೊ ಈ ಟ್ರೇ ನಿಮಗೆ ರೈಟ್ ಸೈಡ್ನಲ್ಲಿ ಫಿಟ್ ಮಾಡಿ ತೋರಿಸ್ತೀನಿ. ಏನಕ್ಕಂದರೆ ಇದಕ್ಕೆ ನಾವು ಆಡಿಯೋ ಅಪ್ಗ್ರೇಡ್ ಮಾಡಿರೋದು. ಪ್ಲಸ್ ನಾವು ಒಂದು 8 ಚಾನಲ್ DSP ಪ್ಲಸ್ ಒಂದು ಸಿಂಗಲ್ 2 ಚಾನಲ್ಲು ಊಫರ್ಗೆ ಡ್ರೈವ್ ಮಾಡಿದ್ದೀನಿ. ಸೊ ಇದು ಔಟ್ಪುಟ್ ನಿಮಗೆ ನಾವು ಎಷ್ಟು ಹೇಳಿದ್ರು ಫೋನ್ನಲ್ಲಿ ಜಸ್ಟಿಫೈ ಆಗೋಲ್ಲ. ಬಟ್ ಇದು ಕೆಲಸನೂ ನೋಡ್ಬೋದು ನೀವು ಯಾವ ಥರ ನಮ್ಮ ಹತ್ರ ಮಾಡಿದ್ದೀನಿ. ಏನು ಟೇಪ್ ಯೂಸ್ ಮಾಡಬೇಕು, ಏನು ಇದಕ್ಕೆ ವೈರಿಂಗ್ ಯೂಸ್ ಮಾಡಬೇಕು, ಅದೇ ಥರ ಮಾಡಿಬಿಟ್ಟು ಒಂದೇ ಸೆಟ್ಟಿಂಗ್ನಲ್ಲಿ ನೋಡಿ 2 ಚಾನಲ್ ಆಂಪ್ಲಿಫೈರು, ಒಂದು ಇದಕ್ಕೆ 8 ಚಾನಲ್ಲು DSP. ಸೊ ಊಫರೂ ಬಂದುಬಿಟ್ಟು ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ಊಫರ್ ಫಿಟ್ಟಿಂಗು ನೋಡ್ಬೋದು ನೀವು. ಇದಕ್ಕೆ ಎಲ್ಲ ನಾವು ಫೈಬರ್ ಒಂದು ಮಾಡಿ ಈ ಥರ ನೀಟ್ ಆ್ಯಂಡ್ ಕ್ಲೀನ್ ಫಿಟ್ ಮಾಡಿದ್ದೀನಿ.
ಇದು ಬಂದ್ಬಿಟ್ಟು ನಿಮಗೆ 10 ಇಂಚ್ ಊಫರ್ ಫಿಟ್ ಮಾಡಿರೋದು. ಇದು ಮೋಲ್ಡ್ ಆಗಿರ್ತದೆ. ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ಜಾಗನೇ ಇಲ್ಲ. ಈ ಜಾಗ ಎಷ್ಟಿದೆ ನಿಮಗೆ, ಇಷ್ಟೇ ಜಾಗ. ನನ್ನ ಪ್ರಕಾರ ಇದರಲ್ಲಿ ನಿಮಗೆ 100 ಇದ್ದಿದ್ದರೆ ನಿಮಗೆ 100ಇಂದ ನೀವು ಜಾಗ ಇಲ್ಲಿ ನಿಮಗೆ 20% ತೊಗೊಳ್ಳಿಲ್ಲ. ನಾನು 20% ಇಲ್ಲ, 50% ಫುಲ್ ಇದೆ. ನಿಮಗೆ 20% ಇದು ನೋಡ್ಬೋದು ನೀವು. ಇಷ್ಟೇ ಜಾಗ. ಈ ಜಾಗದಲ್ಲಿ ನಾವು ಈ ಥರ ಶೇಪ್ ಬರ್ತದಲ್ಲ, ಈ ಶೇಪ್ನಲ್ಲಿನೇ ನಾವು ಮೋಲ್ಡ್ ಮಾಡಿ ಇಷ್ಟೇ ಜಾಗದಲ್ಲಿ ನಾವು ಮಾಡಿದ್ದೀನಿ. ಇದಕ್ಕೆ 10 ಇಂಚು ಸಬೂಫರ್ ಒಂದು ಫಿಟ್ ಆಗಿದೆ. ಸೊ ಇದಕ್ಕೆ ಡಿಕ್ಕಿ ಓಪನರು ನಮ್ಮ ಹತ್ರ, ಟೇಲ್ ಗೇಟ್ ಓಪನರು ನಮ್ಮ ಹತ್ರ ಇದೆ. ಒನ್ಲಿ ಫಾರ್ ಆರ್ಡರ್ ಬೇಸ್ ಮಾತ್ರ. ಅದು ಆರ್ಡರ್ ಮಾತ್ರ ನೀವು ನಾವು ಫಿಟ್ ಮಾಡಿ ಕಂಟಿನ್ಯೂ ಸಾಫ್ಟ್ವೇರ್ ಬರೋದು. ಸೊ ಇಲ್ಲಿ ಬಂದರೆ ನೀವು ಸೀಟ್ ಕವರ್ ಫಿಟ್ಟಿಂಗ್ ನೋಡ್ಬೋದು. ಇದು ಸೀಟ್ ಕವರ್ ಯಾವ ಥರ ಫಿಟ್ಟಿಂಗ್ ಇದೆ. ಇದು ಎಲ್ಲ ಇಂಡಿಯನ್ ಮೆಟೀರಿಯಲ್ ಇಲ್ಲ, ಇದು ಇಂಪೋರ್ಟ್ ಮೆಟೀರಿಯಲ್ನಲ್ಲಿ ನಾವು ಫಿಟ್ ಮಾಡಿ ಈ ಸ್ಟಿಚಿಂಗ್ ನೋಡ್ಬೋದು ನೀವು, ಈ ಫಿಟ್ಟಿಂಗ್ ನೋಡ್ಬೋದು. ಪ್ಲಸ್ ಒಂದು ಕಸ್ಟಮರ್ಗೆ ಏನು ಸಜೆಷನ್ ಇದ್ದು ಇವ್ರದ್ದು ಲೋಗೋ ಇದೆ ಅಂತೆ, 3M ಅಂತ ಅವ್ರ ಲೋಗೋ ಇದೆ ಅಂತೆ. ಆ ಲೋಗೋನು ನಾವು ಅಮೋಜಿಂಗ್ ಮಾಡಿ ಲೋಗೋನು ಫಿಟ್ ಮಾಡಿದ್ದೀನಿ. ಸೀಟ್ ಕವರ್ ಫಿಟ್ಟಿಂಗ್ ನೋಡ್ಬೋದು. ಇದು ಬಂದುಬಿಟ್ಟು ಫ್ರಂಟ್ ಸೀಟ್ ಆಯಿತು. ತಿರ್ಗಾ ಇಲ್ಲಿ ಬಂದರೆ ನೀವು ಡೋರ್ ಪ್ಯಾಡ್ ಫಿಟ್ಟಿಂಗು ನೋಡ್ಬೋದು. ಡೋರ್ ಪ್ಯಾಡ್ ಫಿಟ್ಟಿಂಗು ನೋಡ್ಬೋದು. ಆಮೇಲೆ ಲೈಟ್ ಫಿಟ್ಟಿಂಗ್ ನೋಡ್ಬೋದು. ತಿರ್ಗಾ ಇಲ್ಲಿ ಬಂದರೆ ನೀವು ನೆಕ್ಸ್ಟು ಹಿಂದ್ಗಡೆ ಸೀಟ್ ಕವರನ್ನು ನೋಡ್ಬೋದು. ನೀವು ಹಿಂದ್ಗಡೆ ಸೀಟನ್ನು ನೋಡ್ಬೋದು. ಹಿಂದ್ಗಡೆ ಸೀಟ್ ಫಿಟ್ ಆಗ್ಬೋದು. ಈ ಹೆಡ್ ರೈಸ್ಟ್ ಇದೆಯಲ್ಲ, ಈ ಹೆಡ್ ರೈಸ್ಟ್ ನಿಮಗೆ ಫಿಟ್ಟಿಂಗು, ಈ ಹೆಡ್ ರೈಸ್ಟ್ ಎಮೋಜಿಂಗು ನೋಡ್ಬೋದು. ಈ ಸ್ಟಿಚಿಂಗ್ ನೋಡ್ಬೋದು. ಇದೆಲ್ಲ ಇಂಪೋರ್ಟ್ ಮೆಟೀರಿಯಲ್. ಇದಕ್ಕೆ ಫಿಟ್ಟಿಂಗ್ ಆಗುತ್ತೆ. ಪ್ಲಸ್ ನಿಮಗೆ ಇವಾಗ ಅದು ತೋರಿಸಿದೆ ಆಮೇಲೆ ಲೈಟು, ಆಮೇಲೆ ಲೈಟ್ ಪ್ಲಸ್ ಟ್ರೈನು ನೋಡ್ಬೋದು ನೀವು. ಟ್ರೈ ಪ್ಲಸ್ ಆಮೇಲೆ ಲೈಟ್ ಇದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕು ಟ್ರೈ ನಿಮಗೆ ಓಪನ್ ಆಗೋದು. ಸೊ ವಿಡಿಯೋ ಲಾಂಗ್ ಆಗುತ್ತೆ ನೋಡಿ. ನಿಮ್ಮ ಬೆನಿಫಿಟ್ಟಿಂದ ನಾವು ಇದೆಲ್ಲ ಕಷ್ಟಪಟ್ಟು ಮಾಡೋದು. ಬಟ್ ಏನಂದರೆ ಈ ಗಾಡಿ ಮಾಡೋಕ್ಕೇ ನಮಗೆ 8 ಡೇಸ್ ಆಯಿತು. 8 ಡೇಸ್ ಏನಾಗೈತು ಅಂದರೆ ಕೆಲಸ ಬೇಜಾನಾಯಿತು ಗಾಡಿಗಿದು. ನಾವು ಆರ್ಡ್ರ್ ಹಾಕಿ ಐಟಮ್ ತರಿಸಿ ನಮ್ಮ ಹತ್ರ ಏನು ರೆಡಿ ಇದೆ ಅದಕ್ಕೆ ಮಾಡೋಕ್ಕೆ. ಬಟ್ ಕೆಲಸ ಅಂತೂ ನೀವು ಏನು ಹೇಳಂಗೆ ಇಲ್ಲ, ಅಲ್ಟಿಮೇಟ್ ಕೆಲಸ ಆಗಿದೆ. ಪ್ಲಸ್ ಇದು ಬಂದ್ಬಿಟ್ಟು ನಿಮಗೆ ವೈರ್ಲೆಸ್ ಚಾರ್ಜನ್ನು ನಾವು ಇದು ಫಿಟ್ ಮಾಡಿದ್ದೀನಿ. ಇದು ನೋಡ್ಬೋದು. ಫೋನ್ ಇಲ್ಲಿ ತಕ್ಷಣ ನಿಮಗೆ ವೈರ್ಲೆಸ್ ಚಾರ್ಜರು ಇದರಲ್ಲಿ ನಿಮಗೆ ಯೂಸ್ ಆಗುತ್ತೆ. ಇದು ಒಂದಿದೆ, ಕಪ್ ಹೋಲ್ಡರ್ ಒಂದಿದೆ. ಈಗ ನೀವು ಪ್ರೆಸ್ ಮಾಡಿದ ತಕ್ಷಣ ಇದು ನಿಮಗೆ ಆಟೋಮೆಟಿಕ್ ಹೋಗಿ ಕ್ಲೋಸ್ ಆಗುತ್ತೆ. ಇದು ಮ್ಯಾನಲ್ ಒಂದು ವಿಡಿಯೋನಲ್ಲಿ ತೋರಿಸಿದೆ ನಾವು. ಪ್ಲಸ್ ಇದು ಬಂದುಬಿಟ್ಟು ನಿಮಗೆ ಆಟೋಮೆಟಿಕ್ ತೋರಿಸಿದ್ವಿ. ಸೀಟ್ ಕವರ್ ಫಿಟ್ಮೆಂಟು ಫಿಟ್ಟಿಂಗು ಯಾವ ಥರ ಇದೆ ನೋಡ್ಬೋದು. ಎಲ್ಲ ಹೆಂಗಂದರೆ ನಾವೇ ಇದಕ್ಕೆ ಕಸ್ಟಮರ್ಗೆ ಸಜೆಷನ್ ಮಾಡಿ, ಸರ್ ಇದು ಹಾಕೋಣ, ಇದಕ್ಕೆ ತೆಗ್ಬೇಕಾಗೋಣ, ಈ ಥರ ಕಲರ್ ಆಗೋಣ. ಕಲರ್ ನೋಡ್ರೇ ಒಂಥರ ಬೇರೆ ಥರ ಇದೆ ಅದು. ಪ್ಲಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ತೋರ್ಸೋಣ ಕಪ್ಲರ್ ಅಂತ. ಯಾಕೆಂದರೆ ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ ಸಾಕೆಟು ಕಪ್ಲರು ವಾರಂಟಿ ಅಂತ ಹೇಳ್ತಾರೆ. ಇದು ನೋಡಿ, ಇದಕ್ಕೆಲ್ಲ ನಾವು ವೈರಿಂಗ್ಗೆ ಕಪ್ಲರು ಸಾಕೆಟ್ ಏನು ಯೂಸ್ ಮಾಡಬೇಕು ಮಾಡಿಬಿಟ್ಟು, ಪ್ಲಸ್ ಇಲ್ಲಿನೂ ಇದಕ್ಕೇನೋ ಒಂದು ಬಿಚ್ಚಿ ತೋರಿಸಿದ್ದೀನಿ. ಇದು ಒಂದು ಆಮೇಲೆ ಲೈಟ್ ಫಿಟ್ ಮಾಡಿದ್ರು ನಾವು ಇದು ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಕಲರ್ ಚೇಂಜ್ ಆದ್ರೂ ಇದಕ್ಕೂ ಕಪ್ಲರ್ ಯೂಸ್ ಆಗುತ್ತೆ, ಇದಕ್ಕೂ ಸಾಕೆಟ್ ಯೂಸ್ ಆಗುತ್ತೆ. ಸೊ ಈ ರೀತಿ ನಾವು ಕೆಲಸ ಮಾಡೋದು ಒಂದು. ನೆಕ್ಸ್ಟು ಬಂದ್ಬಿಟ್ಟು ಇದಕ್ಕೆ ಸ್ಟೇರಿಂಗ್ ಚೇಂಜ್ ಮಾಡಿದ್ವಿ. ಸ್ಟೇರಿಂಗ್ ಚೇಂಜ್ ಮಾಡಿಬಿಟ್ಟು ಪ್ಲಸ್ ಮೀಟ್ರನ್ನು ಝೆಡ್ ಮಾಡೋದು ಚೇಂಜ್ ಆಗಿದೆ. ಆಟೋ AC ನಮ್ಮ ಹತ್ರ ಬೇಜಾನ್ ಜನ ಕೇಳ್ತಾ ಇದ್ದಾರೆ. ಅದನ್ನು ನಾವು ಮಾಡಿಕೊಡ್ತೀನಿ. ಅದನ್ನು ನಮ್ಮ ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. 100% ಆಟೋ AC ನಿಮಗೆ ಮಾಡಿ ತೋರಿಸ್ತೀನಿ. ಇದು G ಮಾಡಲ್ಗೆ. ಪ್ಲಸ್ ಇದು ನೀವು ಮಾಡಿರೋ ಮೀಟ್ರ್ ವರ್ಕಿಂಗ್ ಜೊತೆಯಲ್ಲಿ ನಾವು ಮಾಡಿರೋದು. ಇದು ಈ ಬಟನ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ನಿಮಗೆ ರೈಟ್ ಲೆಫ್ಟ್ ಅಪ್ ಡೌನ್ ಹೆಂಗೆ ಯೂಶಲಿ ಯೂಸ್ ಆಗುತ್ತೆ ಅದೇ ಥರ ಮಾಡಿದ್ದೀನಿ. ಪ್ಲಸ್ ಫಾಗ್ಲೈಟ್ ಹಾಕಿದ್ರೂ ನಾವು ಈ ಕಾಂಬಿನೇಷನ್ ಸ್ವಿಚ್ಚು ಚೇಂಜ್ ಮಾಡಿಬಿಟ್ಟು ಫಾಗ್ಲೈಟ್ ಇಲ್ಲಿ ಆನ್ ಮಾಡಿಬಿಟ್ಟು ನೀವು ಇಲ್ಲಿ ಆದರೆ ಫಾಗ್ಲೈಟ್ ಬರ್ತದೆ ನೋಡ್ಬೋದು ನೀವು. ಆಫ್ ಆನ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೂ ನಾವು ಒರಿಜಿನಲ್ ಥರ ಝಡ್ಗೆ ಏನು ಬರ್ತದೆ ಅದೇ ಥರ ಕಾಂಬಿನೇಷನ್ ಸ್ವಿಚ್ಚನ್ನು ನಾವು ಹಾಕಿ ಫಾಗ್ಲೈಟು ಇದು ಚೇಂಜ್ ಮಾಡಿದ್ದೀನಿ. ಪ್ಲಸ್ ಇದಕ್ಕೆ ನಿಮಗೆ ಈ ಥರ ಬೇರೆ ಗಾಡಿನಲ್ಲಿ ನೋಡಿ ನೀವು BS6ನಲ್ಲಿ ಈ ಥರ ಸಾಫ್ಟು ನಿಮಗೆ ಗ್ಲೋ ಬಾಕ್ಸ್ ಓಪನ್ ಆಗೋಲ್ಲ. ಓಪನ್ ಮಾಡಿದ ತಕ್ಷಣ ಬಡಲ್ ಅಂತ ಬಂದುಬಿಡ್ತದೆ. ಇದಕ್ಕೂ ನಾವು ಒಂದು ಶಾಕ್ ಅಬ್ಸರ್ವ್ ಬರ್ತದೆ, ಅದನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಸ್ಲೋ. ಬೇರೆ ನಿಮ್ಮ ಹತ್ರ ಗಾಡಿ ಇದ್ದರೆ ನೋಡ್ಬೋದು ನೀವು BS6 ಅದನ್ನಲ್ಲಿ ಆನ್ ಮಾಡಿದ ತಕ್ಷಣ ನೀವು ಕೆಳಗಡೆ ಪ್ರೆಸ್ ಮಾಡಿದ್ರೆ ಬಡಲ್ ಅಂತ ಬಂದುಬಿಡ್ತದೆ. ಟೋಟಲ್ ಫಿಟ್ಟಿಂಗು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಒಂದೊಂದು ಐಟಮೂ ನಾವು ಏನು ಗಾಡಿಗೆ ಫಿಟ್ ಮಾಡಬೇಕು, ಏನು ಗಾಡಿಗೆ ನೆಸೆಸಿಟಿ ಇದೆ ಆ ಥರ ನಾವು ಫಿಟ್ ಮಾಡಿರೋದು. ಫುಲ್ ಫ್ಲೋರಿಂಗ್ ಡ್ಯಾಂಪಿಂಗು ಕಾರ್ಪೆಟ್ ಇವಾಗ ಮಾಡಿದ್ದೀನಿ, ಒಂದು ವೀಡಿಯೋನಲ್ಲಿ ಹಾಕಿದ್ದೀನಿ. ಅದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ.
ಇದೆಲ್ಲ ಓಪನ್ ಏನಕ್ಕೆ ಇಕ್ಕಿರೋದು ಅಂದರೆ ನಿಮಗೆ ತೋರ್ಸೋಕ್ಕೆ ಈ ಸಾಕೆಟ್ ನಾವು ಏನು ಯೂಸ್ ಮಾಡಿದ್ದೀನಿ, ಆಮೇಲೆ ಕಪ್ಲರ್ ಏನು ಯೂಸ್ ಮಾಡಿದ್ದೀನಿ, ಡೈರೆಕ್ಟ್ ವೈರ್ ನಾವು ತೊಗೊಂಡು ಬಂದು ಯೂಸ್ ಮಾಡಿರೋದು, ಈ ಥರ ಕೆಲಸ ಆಗಿರೋದು. ಈ ಸ್ಟೇರಿಂಗ್ನಲ್ಲಿ ಮಾಡಲ್ಸ್ ಬೇಜಾನಿದೆ. ಮಾಡಲ್ ಡಿಪೆಂಡೆಂಟ್ ಮಾಡಲ್ ಪ್ಲಸ್ ನಿಮಗೆ ಬಜೆಟ್ನಲ್ಲಿ ಹೋಗುತ್ತೆ. ಪ್ಲಸ್ ಇದರಲ್ಲಿ ನಾವು ಕ್ರೂಸ್ ಕಂಟ್ರೋಲ್ ಒಂದು ಆ್ಯಕ್ಟಿವೇಷನ್ ಮಾಡಿದ್ದೀನಿ. ನೋಡ್ಬೋದು ನೀವು ಮೀಟ್ರ್ನಲ್ಲಿ ಶೋ ಆಗ್ತದೆ, ಆನ್ ಆಫ್ ಅದೂ ಆಗ್ತಾಯಿದೆ. ಪ್ಲಸ್ ನಿಮಗೆ ಪಾರ್ಕಿಂಗ್ ಆನ್ ಮಾಡೋದು, ಇಲ್ಲಿ ನಿಮಗೆ ಏನು ಕಂಟಿನ್ಯೂ ಲೈಟ್ ಬರ್ತದೆ ಅದೇ ಲೈಟು ಸ್ಟೇರಿಂಗ್ ಬಟನ್ನಲ್ಲಿನೂ ಬರ್ತದೆ. ಮೀಡಿಯಾ ಕಂಟ್ರೋಲು ನಿಮಗೆ ವರ್ಕಿಂಗ್ ಆಗುತ್ತೆ. ಈ ಥರ ನಾವು ಹತ್ರ ಕೆಲಸ ಆಗೋದು. ಇದು ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ. ವ್ಯಾಲ್ಯೂಷನ್ ಗಾಡಿಗೆ ವ್ಯಾಲ್ಯೂಷನ್ ಕೆಲಸ. ಇದು ಎಲ್ಲ ನಿಮಗೆ ಇಷ್ಟೊಂದು ಕೆಲಸ ಒಂದು ಅಂಗಡಿನಲ್ಲಿ, ಇಷ್ಟೊಂದು ಕೆಲಸ ಒಂದು ಗಾಡಿನಲ್ಲಿ ನೀವು ಯಾವ ಗಾಡಿನಲ್ಲಿನೂ ನೋಡಿರ್ತೀರ. ಸಿಸ್ಟಮ್, ಸ್ಪೀಕರು, ಸ್ಟೇರಿಂಗು ಅದೆಲ್ಲ ನೋಡ್ತೀರಾ. ಮೀಟ್ರ್ ತೋರಿಸಲ್ಲ ನಿಮಗೆ. ಸಾಫ್ಟ್ ಡೋರ್ ಕ್ಲೋಸಿಂಗ್ ಏನಂದರೆ ನೀವು ಕೆಲವು ಡೋರ್ ಹಾಕಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಕ್ಲೋಸ್ ಆಗುತ್ತೆ. ಅದು ಮಾಡಿದ್ವಿ ಸರ್. ಮಾಡಿರೋ ವೀಡಿಯೋ ಲಾಂಗ್ ಆಗುತ್ತೆ, ಬಟ್ ಶಾರ್ಟ್ ವೀಡಿಯೋನಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೊಂದು ಬಂದ್ಬಿಟ್ಟು ಶಾಡೋ ಲೈಟ್ ಏನಂದರೆ ನಿಮಗೆ ಒಂದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಫುಟ್ ಪಟ್ಟಿ ಅಂತ ಬರ್ತದೆ, ಇದೂ ಮಾಡಿದ್ದೀನಿ. ಇಲ್ಲಿನೂ ಶಾಡೋ ನೋಟು ನೋಡ್ಬೋದು ನೀವು. ಇದು ಇವಾಗ ಬಂದ ತಕ್ಷಣ ನಿಮಗೆ 2 ಮಿನಿಟ್ಸ್ನಲ್ಲಿ ಕ್ರಿಸ್ಟಾಲ್ ಲೋಗೋ ಬಂದು ಕ್ರಿಸ್ಟಾ ಅಂತ ಬರ್ತದೆ. ಇದೂ ಜಿ ಮಾಡಲ್ಗೆ ಬರೋಲ್ಲ, ಅದೂ ಮಾಡಿದ್ದೀನಿ. ಪ್ಲಸ್ ಇನ್ನೊಂದು ಈ ಡೋರ್ ಸ್ವಿಚ್ ಇದೆಯಲ್ಲ ನೋಡಿ, ಈ ಒಂದು ಸಿಂಗಲ್ ಡೋರ್ ಇಲ್ಲಿ ಪ್ರೆಸ್ ಮಾಡಿ ಸಿಗ್ತಾನೆ ನಿಮಗೆ ಆ ಡೋರ್ ಓಪನ್ ಇದೆ ನೋಡಿ. ಆ ಸೈಡೇ ಮಾಡಿದ್ದೀನಿ. ಈ ಸೈಡೆ ಇದು ಓಪನ್ ಮಾಡ್ರೆ ನೀವು ಇಲ್ಲೇ ಬರಬೇಕು. ಸೊ ಸಿಂಗಲ್ ಡೋರ್ಗೆ ನಾವು ಈ ಥರ ವೈರಿಂಗ್ ಮಾಡಿರೋದು ನೋಡಿ. ಇದು ಕ್ಲೋಸ್ ಆಯಿತು, ಇಲ್ಲಿ ಇವಾಗ ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಮೀಟ್ರ್ನಲ್ಲಿನೂ ನೋಡಿ. ಇವಾಗ 2 ಡೋರ್ ಓಪನ್ ಇದೆ. ರೈಟ್ ಸೈಡ್ ಪ್ರೆಸ್ ಮಾಡ್ತೀನಿ, ಮೀಟ್ರ್ನಲ್ಲಿನೂ ಹೋಯ್ತು, ಇಲ್ಲಿನೂ ಹೋಯ್ತು ಲೈಟ್. ತಿರ್ಗಾ ಬಿಟ್ರೆ ಇಲ್ಲಿನೂ ಬರ್ತದೆ, ಮೀಟ್ರ್ನಲ್ಲಿನೂ ಬರ್ತದೆ. ಸೊ ಆ ಥರ ನಿಮಗೆ ನಾವು ಕೆಲಸ ಮಾಡಿ ಕೊಡ್ತಿರೋದು. ಇದು ಏನೋ ಒಂದು ಸಿಸ್ಟಮ್ಮು ಸ್ಪೀಕರ್ ಹಾಕ್ಬಿಟ್ಟು ಅದು ಇದು ಅಂತ ಹಾಕ್ಬಿಟ್ಟು ಇದು ಆಫರ್ ಅದು ಆಫರ್ ಆ ಥರ ಇಲ್ಲ ಸರ್. ಇದು ವ್ಯಾಲ್ಯೂಷನ್ ಗಾಡಿಗೆ ಬಜೆಟ್ ಫ್ರೆಂಡ್ಲಿನಲ್ಲಿ ಕೆಲಸ ಆಗಿರೋದು. ಇದಕ್ಕೆ ಹೈ ಎಂಡ್ ಬಜೆಟೂ ಆಗುತ್ತೆ, ಹೈ ಎಂಡ್ ಕೆಲಸನೂ ಆಗುತ್ತೆ, ಲಕ್ಸುರಿ ಗಾಡಿನೂ ನಿಮಗೆ ಫೀಲಿಂಗ್ ಸಿಗುತ್ತೆ. ಪ್ಲಸ್ ನಿಮಗೆ ಗಾಡಿಗೂ ಆಗಿದ್ರೂ ಒಂದು ಫೀಲಿಂಗ್ ಇರ್ತದೆ. ನಿಮಗೆ ಸೀಟ್ ಕವರ್ ನೋಡ್ಬೋದು ನೀವು ಯಾವ ಥರ ಫಿಟ್ಮೆಂಟ್ ಇದೆ ಅಂತ, ಸ್ಟೇರಿಂಗ್ ನೋಡ್ಬೋದು ಯಾವ ಥರ ಫಿಟ್ಮೆಂಟ್ ಇದೆ ಅಂತ. ಒಂದು ಟಾಪ್ ಮಾಡಲ್ ಮೀಟ್ರ್ ಆಗಿದ ತಕ್ಷಣ ಲುಕ್ ನಿಮಗೆ ನೋಡ್ಬೋದು ಯಾವ ಥರ ಇದೆ ಅಂತ. ಒಂದು ಸೈಡ್ ಫುಟ್ ರೆಸ್ಟ್ ಆಗಿದ ತಕ್ಷಣ ಬೇರೆ ಥರ ಆಗುತ್ತೆ. ಒಂದು ಸಾಫ್ಟ್ ಡೋರ್ ಕ್ಲೋಸಿಂಗ್ ಇಲ್ಲಿ ನೋಡಿ, ಇಲ್ಲಿ ಇದ್ದ ತಕ್ಷಣ ನಿಮಗೆ ನೋಡ್ಬೋದು. ಇದು ಈ ಥರ ಕೆಲಸ ನಿಮಗೆ ಬ್ಯಾಂಗ್ಳೂರು IR ಕಾರ್ ಡೆಕೋರೇಟಿವ್ನಲ್ಲಿ ಫಿಟ್ ಆಗೋದು. ಇನ್ಸ್ಟಾಗ್ರಾಮ್ ಇರಲಿ, ಯೂಟ್ಯೂಬ್ ಇರಲಿ, ಫೇಸ್ಬುಕ್ ಇರಲಿ, ಅಲ್ಲಿ ನೋಡಿ ನೀವು ನಾವು ಏನು ಕೆಲಸ ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಅಂತ, ನಿಮ್ಮ ಗಾಡಿಗೆ ಏನು ಬೆನಿಫಿಟ್ ಇದೆ ಅಂತ ನೀವು ಮಾಡೋದು. ಇದೆಲ್ಲ ಒಂದು ಹೊಸ ಗಾಡಿ ಶೋರೂಮಿಂದನೇ ಗಾಡಿ ಡೆಲಿವರಿ ತೊಗೊಂಡಿರ್ತಾರಲ್ಲ ಆ ವಿಡಿಯೋನಲ್ಲಿ ಮಾಡಿದ್ದೀನಿ. ಸೊ ಇವಾಗ ಈ ಗಾಡಿ ಕಂಪ್ಲೀಟ್ ಆಗಿದೆ. ನಾಳೆ ಹಬ್ಬ ಅಂತ ಇವತ್ತು ನೈಟ್ ಎಲ್ಲ ಫಿನಿಷ್ ಮಾಡಿ ಗಾಡಿ ನಾಳೆ ಬೆಳಗ್ಗೆ 11 o'clock 11 o'clock ಇದು ಗಾಡಿ ಡೆಲಿವರಿ ಆಗುತ್ತೆ. ಇವಾಗ ಹೆಡ್ಲೈಟ್ ಇರಲಿ, ಟೈಲ್ ಲ್ಯಾಂಪ್ ಇರಲಿ, ಹಿಂದ್ಗಡೆ ಬಂಪರ್ ಇರಲಿ, ಒಂದು ಗಾಡಿ ರೋಡ್ನಲ್ಲಿ ನಡೀತಾ ಇದ್ದರೆ ಗಾಡಿ ಇದು ಒಂದು ಲಕ್ಸುರಿ ಫೀಲಿಂಗ್ ಥರ ಕಾಣುತ್ತೆ. ಫೀಲಿಂಗ್ ಮಾಡಿದ್ರು ಅಂತ ಏನು ರೀತಿ ಥರ ಫೀಲ್ ಮಾಡೋದು ಅದು ನಾವು ಫೀಲ್ ಮಾಡ್ತೀವಿ. ಯಾವ ಥರ ಫಿಟ್ ಮಾಡ್ತೀವಿ. ಸೀಟ್ ಆದ್ರೂ ಇದಕ್ಕೂ ಕಪ್ಲರ್ ನೋಡಿ, ಈ ಕಪ್ಲರ್ ಅಟ್ಯಾಚ್ ಮಾಡಬೇಕು ಜಸ್ಟ್ ಅಷ್ಟೇ. ಸೀಟ್ 4 ಬೋಲ್ಟ್ ಹಾಕ್ಬಿಟ್ಟು ಕಪ್ಲರ್ ಅಟ್ಯಾಚ್ ಮಾಡಬೇಕು. ಸೀಟ್ ಕವರ್ ಫಿಟ್ಟಿಂಗು, ಟ್ರೇ ಫಿಟ್ಟಿಂಗು, ಎಂಡ್ ಟು ಎಡ್ಜು ಯಾವ ಥರ ಏನೇನು ಮಾಡಬೇಕು ಅಂತ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿರೋದು. ಒಳಗಡೆ ಒಂದು ಲುಕ್ಕೇ ನಿಮಗೆ ಬೇರೆ ಥರ, ಔಟ್ಸೈಡ್ ಲುಕ್ಕೇ ಬೇರೆ ಥರ, ಇನ್ಸೈಡ್ ಲುಕ್ಕೇ ಬೇರೆ ಥರ. ಇದು ಔಟ್ಸೈಡಿಂದ ನೀವು ಗಾಡಿ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ. ಈ ಫ್ರಂಟ್ ಇಮೇಜೇ ನೋಡಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ. ಇದು TRL ಫ್ರಂಟ್ನಲ್ಲಿ ಹೆಡ್ಲೈಟ್ನಲ್ಲಿ, ಪ್ಲಸ್ ಇಂಡಿಕೇಟರ್ನಲ್ಲಿ, ಪ್ಲಸ್ ಇದು ಪ್ರೊಜೆಕ್ಟ್ರು. ಅದಕ್ಕೆ ಫ್ರಂಟು ನಾವು ಒಳಗಡೆ ಫಾಗ್ಲೈಟ್ ಥರ ಹಾಕಿದ್ದೀನಿ. ಅದು ಏನೇನು ಗಾಡಿಗೆ ನೆಸೆಸಿಟಿ ಇದೆ, ಏನು ಗಾಡಿ ವ್ಯಾಲ್ಯೂಷನ್ ಇದೆ ಆ ಥರ ನಾವು ಕೆಲಸ ಮಾಡಿರೋದು. ನಿಮ್ಮ ಹತ್ರ ನಾವು ಯಾವ ಗಾಡಿ ಇದ್ದೀನಿ, ಫಾರ್ಚುನರ್ ಇರಲಿ, ಇನೋವಾ ಕೃಷ್ಣ ಈ ಥರ ಸೆಟಪ್ ಅಷ್ಟೊಂದು ಒಂದು ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಫಿಟ್ ಮಾಡಬೇಕು. ನಮ್ಮಲ್ಲಿ ಇರೋದು ಆಡುಗುಡಿ ಸಿಗ್ನಲ್ ಮೈಕ್ರೋ ಬಾಶ್ವರ್ಡ್ ನಿಯರ್ ಬೈ ಕೋರಮಂಗಲ ಫೋರಮಾಲ್, ಆಡುಗುಡಿ ಸಿಗ್ನಲ್ ಮೈಕ್ರೋ ಬಾಶ್ವರ್ಡ್ ಬ್ಯಾಂಗ್ಳೂರು ನಮ್ಮ ಅಂಗಡಿ ಅಲ್ಲಿರೋದು. ಇದಕ್ಕೆ PPF ನಾವು ಮಾಡಿದ್ದೀವಿ, ಬಟ್ ನಾವು PPF ಮಾಡಿಲ್ಲ. ಕಸ್ಟಮರ್ ಸಜೆಷನ್ನೇ ಅದು ನಿಮಗೆ ತೋರಿಸೋಣ ಅಂತ. ಇದಕ್ಕೆ ನೋಡ್ಬೋದು ನೀವು
ನಾವು PPF ಇದಕ್ಕೆ ಮಾಡಿದ್ದೀನಿ. ಬಟ್ ಒಂದು ಕಸ್ಟಮರ್ ಸಜೆಷನ್ ಇದ್ದಿದ್ದು ಮಾಡ್ಬೋದು ಅಂತ ಅವರೇ ರಿಲೇಷನಲ್ಲಿ ಬಂದು ಒಂದು PPF ಇದರಲ್ಲಿ ಆಗಿದೆ. ಈ ರೀತಿ ನಿಮಗೆ ನಾವು ನಿಮ್ಮ ಗಾಡಿಯಲ್ಲಿ ಕೆಲಸ ಇದೆ, ಒಂದೊಂದು ಗಾಡಿಗೆ ಒಂದೊಂದು ಥರ ಮಾಡಿದ್ದೀನಿ. ಬಟ್ ಈ ಗಾಡಿ ಒಂದು ಅಲ್ಟಿಮೇಟ್ ಫಿಟ್ಟಿಂಗ್ ಮಾಡಿದ್ದೀನಿ. ನಾವು ಯಾವುದೂ ಒಂದು ಬಿಟ್ಟಿಲ್ಲ. ನಾವು ಗಾಡಿಗೆ ಏನು ನೆಸೆಸಿಟಿ ಇದೆ ಅಷ್ಟೊಂದು ಫುಲ್ ನಾವು ಕೆಲಸ ಮಾಡಿದ್ದೀವಿ. ಬಟ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾವು ಏನೇನು ಫಿಟ್ ಮಾಡಿದ್ದೀನಿ ಅಂತ. ನಿಮ್ಮ ಗಾಡಿನೂ ಇದ್ರೆ ಬಂದು ಫಿಟ್ ಮಾಡಿ ಕೊಡೋಣ.